ಎಲ್ಲ 10ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೂ ಫೈನಲ್ ಆಗಿ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ದಯವಿಟ್ಟು ನಾನು ಫೇಲ್ ಆಗ್ತೀನಿ ಅಂತ ಮಾತ್ರ ನೀವು ಅನ್ಕೋಬೇಡ್ರಿ. ಯಾರೇ ಆಗಲಿ, ನಾನು ಪಾಸ್ ಆಗ್ತೀನಿ, ನಾನು ಡಿಸ್ಟಿಂಕ್ಷನ್ ತೆಗಿತೀನಿ, ನಾನು ಟಾಪರ್ ಆಗೇ ಆಗ್ತೀನಿ ಅಂತ ಅನ್ಕೊಳ್ಳಿ. ಸಕ್ಸಸ್ಸು ನಿಮ್ಮ ಹಿಂದೆ ಬಂದೇ ಬರುತ್ತೆ. ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಪಾಸಿಟಿವ್ ಮೈಂಡೇ ಇಟ್ಕೋಬೇಕು. 100% ಹೇಳ್ತಾ ಇದ್ದೀನಿ ಕೇಳ್ರಿ. ಪ್ರತಿಯೊಬ್ಬರೂ ಒಳ್ಳೆ ಮಾರ್ಕ್ಸ್ ಈ ಸಲ 2026 ತೆಗ್ದೇ ತೆಗಿತೀರಾ. ಹಾಯ್ ಹಲೋ, ಎಲ್ಲ 10ನೇ ತರಗತಿ ಸ್ಟೇಟ್ ಬೋರ್ಡ್ ಎಕ್ಸಾಮ್ ಬರೀತಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ನಮಸ್ಕಾರಗಳು. ಇನ್ನೇನು ಕೇವಲ 7 to 8 ಡೇಸು ಎಕ್ಸಾಮ್ಗೆ ಬಾಕಿ ಇದೆ. ಈ ಕೇವಲ 7 to 8 ಡೇಸಲ್ಲಿ ಯಾವ ರೀತಿ ಓದಬೇಕು, ಏನೇನು ಓದಬೇಕು, ಯಾವ ಥರ ರಿವಿಷನ್ ಮಾಡಬೇಕು, ಲಾಸ್ಟ್ ಮಿನಿಟ್ ಅಂದರೆ ಗೋಲ್ಡನ್ ಮಿನಿಟ್. ಈ ಗೋಲ್ಡನ್ ಮಿನಿಟಲ್ಲಿ ನೀವು ಹೇಗೆ ಪ್ರಿಪೇರ್ ಆಗ್ತೀರಾ ಅನ್ನೋದೇ ತುಂಬ ವೆರಿ ವೆರಿ ಇಂಪಾರ್ಟೆಂಟ್. ಬನ್ನಿ, ಕೆಲವು ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಟಿಪ್ಸ್ನ ಫಾಲೋ ಮಾಡಿ. ದಯವಿಟ್ಟು ಈ ಟಿಪ್ಸ್ನ ಫಾಲೋ ಮಾಡಿ. ಯಾವ್ಯಾವ ಟಿಪ್ಸ್ ಅಂತ ನಾನು ಹೇಳ್ತೀನಿ. 10th ಸ್ಟೇಟ್ ಬೋರ್ಡ್ ಎಕ್ಸಾಮ್ ಫೈನಲ್ ಪ್ರಿಪ್ರೇಷನ್, ಕೊನೆಯ ಪ್ರಿಪ್ರೇಷನ್. ಓಕೆ, ನೆಕ್ಸ್ಟ್ ಫಸ್ಟ್ ಪಾಯಿಂಟ್ ನೋಡಿ, ಸ್ಟಡಿ ಇಂಪಾರ್ಟೆಂಟ್ ಟಾಪಿಕ್ಸ್ ಫಸ್ಟ್. ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ನಾನು ಹೇಳಿಲ್ವಾ? ಮ್ಯಾಥ್ಸಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ, ಫಿಸಿಕ್ಸಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ, ಸೋಷಿಯಲ್ ಸೈನ್ಸು, ಇಂಗ್ಲೀಷು, ಯಾವ್ಯಾವ ಸ್ಕೋರಿಂಗ್ ಸಬ್ಜೆಕ್ಟ್ ಅಂತ ನಾನೆಲ್ಲ ಹೇಳಿದ್ದೀನಿ ನಾನು ನಿಮಗೆ. ಈ ಇಂಪಾರ್ಟೆಂಟ್ ಟಾಪಿಕ್ಸ್ನ ಫಸ್ಟ್ ಕವರ್ ಮಾಡಿ. ನೋಡಿ, ಡು ನಾಟ್ ಟ್ರೈ ಟು ಸ್ಟಡಿ ಎವ್ರಿಥಿಂಗ್. ಎಲ್ಲಾನು ಓದುವ ಅಂತಹ ಅವಶ್ಯಕತೆ ಇಲ್ಲ ಫೈನಲ್ ಮಿನಿಟಲ್ಲಿ. ಓಕೆನಾ? ಇವಾಗ ಏನಿದ್ರು ನೀವು ರಿವೈಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಹೊಸ ಟಾಪಿಕ್ಸ್ನ ಓದಬೇಡಿ. ದಯವಿಟ್ಟು ಹೊಸ ಟಾಪಿಕ್ಸ್ನ ಓದಬೇಡಿ. ಓದಿರುವಂತಹ ಟಾಪಿಕ್ಸ್ನೇ ನೀವು ಪದೇ ಪದೇ ರಿವಿಷನ್ ಮಾಡಿ. ಏನಂತಕ್ಕಂದ್ರೆ ಲಾಸ್ಟ್ ಮಿನಿಟಲ್ಲಿ ಏನು ಓದ್ತಿರೋ ಬೋರ್ಡ್ ಎಕ್ಸಾಮಲ್ಲಿ ಅದೇ ಬರುತ್ತೆ. ನೋಡಿ, ಫೋಕಸ್ ಆನ್ ಇಂಪಾರ್ಟೆಂಟ್ ಚಾಪ್ಟರ್. ಯಾವುದು ವೇಟೇಜ್ ಜಾಸ್ತಿ ಇದೆಯೋ ಅದನ್ನ ಕಾನ್ಸಂಟ್ರೇಟ್ ಮಾಡಿ ಲಾಸ್ಟ್ ಗೋಲ್ಡನ್ ಮಿನಿಟಲ್ಲಿ ಓದಿ. ಓಕೆನಾ? ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್. ನಾನು ಹೇಳಿಲ್ವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತ. ನೋಡಿ, ಇವಾಗ ಅದು ಇಂಪಾರ್ಟೆಂಟ್ ಆಗಿದೆ. ದಯವಿಟ್ಟು ಲಾಸ್ಟ್ ಮಿನಿಟಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್, ಆಟ್ ಟಾಪಿಕ್ಸ್ನ ಓದಿ. ನಿಮಗೆ ಇದರಿಂದನೇ ಸ್ಕೋರ್ನ ಜಾಸ್ತಿ ಮಾಡೋದು. ದಯವಿಟ್ಟು ನೀವು ಓದಿರೋ ಅಂತಹ ಟಾಪಿಕ್ಸ್ನ ಯಾವುದೇ ಕಾರಣಕ್ಕೂ ತಪ್ಪು ಮಾಡಬಾರ್ದು. ಬರ್ದಿ ಪ್ರಾಕ್ಟೀಸ್ ಮಾಡಿ. ಇವಾಗ ನೀವು ಬನ್ನಿ, ಸೆಕೆಂಡ್ ಪಾಯಿಂಟ್ ಏನು ಅಂತ ನೋಡೋಣ. ಯೂಸ್ 45 to 10 minutes ರೂಲ್. ಏನಿದು 45-10 minutes ರೂಲ್ ಅಂದರೆ, ಸ್ಟಡಿ 45 minutes, 45 ನಿಮಿಷ ಓದಿ 10 ನಿಮಿಷ ಬ್ರೇಕ್ ತಗೊಳ್ಳಿ. 45 ನಿಮಿಷ ಓದಿ 10 ನಿಮಿಷ ಬ್ರೇಕ್ ತಗೊಳ್ಳಿ. ದಿಸ್ ಹೆಲ್ಪ್ಸ್ ಯುವರ್ ಬ್ರೈನ್ ರಿಮೆಂಬರ್ ಬೆಟರ್. ನಿಮ್ಮ ಮೆದುಳು, ನಿಮ್ಮ ಬ್ರೈನು ನೆನಪಿನ ಶಕ್ತಿ ಜಾಸ್ತಿ ಆಗೋ ಥರ ಮಾಡುತ್ತೆ. 45 ನಿಮಿಷ ಕಾನ್ಸಂಟ್ರೇಟ್ ಇಟ್ಟು 5 to 6 ಕ್ವಶನ್ಸ್ ಓದಿ ಅದನ್ನ ಮೆಮೊರೈಸ್ ಮಾಡಿ. 10 ನಿಮಿಷ ಬ್ರೇಕ್ ಕೊಟ್ಟಿರ್ತೀವಲ್ಲ, ಆ ಬ್ರೇಕಲ್ಲಿ ಮೆಮೊರೈಸ್ ಮಾಡಿ. ನೆಕ್ಸ್ಟ್ ಥರ್ಡ್ ಸ್ಟ್ರಾಟಜಿ ನೋಡಿ, ರೈಟ್ ವೈಲ್ ಸ್ಟಡಿಯಿಂಗ್. ನೀವು 100 ಸಲ ಓದೋದು ಒಂದೇ, 2 ಸಲ ಬರೆಯೋದು ಒಂದೇ. 100 ಸಲ ಓದೋದು ಒಂದೇ, 2 ಸಲ ಬರೆಯೋದು ಒಂದೇ. ಓಕೆನಾ? ನೋಡಿ, ಡೋಂಟ್ ಜಸ್ಟ್ ರೀಡ್. ನೀವು ಬರೀ ಓದಿದ್ರೆ ಸಾಲಲ್ಲ. ಯಾಕಂದ್ರೆ ಇದು ಓರಲ್ ಎಕ್ಸಾಮ್ ಅಲ್ಲ, ರೈಟಿಂಗ್ ಎಕ್ಸಾಮ್. ರೈಟ್ ಆನ್ಸರ್ಸ್, ಫಾರ್ಮುಲಾಸ್ ಅಂಡ್ ಡೆಫಿನೇಷನ್ಸ್ ಅಂತ ನಾನು ಹಾಕಿದ್ದೀನಿ. ಓಕೆನಾ? ಇದನ್ನ ನೀವು ಫಾಲೋ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, ಪ್ರಾಕ್ಟೀಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ನಾನು ಪದೇ ನಾನು ಹೇಳ್ತಾ ಇದ್ದೀನಿ ನಿಮಗೆ. ನೋಡ್ರಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲೇ ಕ್ವಶನ್ಸ್ ಬರೋದು. ಓಕೆನಾ? ರಿಪೀಟೆಡ್ ಕ್ವಶನ್ಸೇ ಈ ಸಲ ಜಾಸ್ತಿ ರಿಪೀಟ್ ಆಗುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಂದಾನೆ ಅವರು ಕ್ವಶನ್ಸ್ ಎತ್ತುತ್ತಾರೆ. ಅದಕ್ಕಾಗಿ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಓದಿ ಅಂತ ಹೇಳ್ತಾ ಇರೋದು. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ಇವಾಗ ಈ ಗೋಲ್ಡನ್ ಮಿನಿಟ್ ಅಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ರಿವೈಸ್ ಮಾಡಿ. ಪ್ರತಿ ಸಬ್ಜೆಕ್ಟ್ ಇಂದನೂ 5 ಕ್ವಶನ್ ಪೇಪರ್. ಇನ್ನೂ ಕಾಲ ಮಿಂಚಿಲ್ಲ, ಇನ್ನೂ ಟೈಮ್ ಇದೆ ನಿಮಗೆ. ಇನ್ನೂ ಟೈಮ್ ಇದೆ ಅಂತಾನೆ ಓದಿ. ಯಾರು ಡಿಮೋಟಿವೇಟ್ ಆಗಬೇಡಿ. ಪಾಸಿಟಿವ್ ಮೈಂಡ್ ಇಟ್ಕೊಳ್ಳಿ. ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ, ಮಾಡೆಲ್ ಪೇಪರ್ನ ಸಾಲ್ವ್ ಮಾಡಿ. ನಿಮಗೆ ಒಂದು ಶಕ್ತಿ ಕೊಡುತ್ತೆ ಅದು. ನೋಡಿ, ಸಾಲ್ವ್ 5 to 10 years ಕ್ವಶನ್ ಪೇಪರ್. ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಇದೆಲ್ಲ ಗುಡ್ ಸ್ಟ್ರಾಟಜಿ ಕಣ್ರಿ. ನೀವು ಇದನ್ನು ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್, ಮೇಕ್ ಶಾರ್ಟ್ ನೋಟ್ಸ್. ನೀವೇನು ಓದಿರ್ತೀರೋ ಅದು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ. ನೀವು ಇವಾಗ ಏನು ಓದಿರ್ತೀರೋ ಶಾರ್ಟ್ ನೋಟ್ಸ್ ಆಗಿ ಮಾಡ್ಕೊಳ್ಳಿ. ಏನಂತಂದ್ರೆ ಎಕ್ಸಾಮ್ಗೆ ಇವಾಗ ಮ್ಯಾಥ್ಸ್ ಎಕ್ಸಾಮ್ 3 days to 2 days ರಜೆ ಇರುತ್ತೆ. ಶಾರ್ಟ್ ನೋಟ್ ಏನಿದೆಯೋ ಅದನ್ನ ರಿವೈಸ್ ಮಾಡ್ತಾ ಇರ್ಬೇಕು ನೀವು ಅವಾಗ. ಓಕೆನಾ? ಅದಕ್ಕೆ ಶಾರ್ಟ್ ನೋಟ್ಸ್ ನೀವು ಮಾಡ್ಕೋಬೇಕು. ಓಕೆನಾ? ನೋಡಿ, ಫಾರ್ಮುಲಾಸ್, ಕೀ ಪಾಯಿಂಟ್, ಶಾರ್ಟ್ ನೋಟ್ಸ್. ಓಕೆ, ನೆಕ್ಸ್ಟ್ ನೋಡಿ, 6ನೇ ಸ್ಟ್ರಾಟಜಿ ನೋಡಿ,
ಸ್ಟಡಿ ಡಿಫಿಕಲ್ಟ್ ಸಬ್ಜೆಕ್ಟ್ ಇನ್ ಮಾರ್ನಿಂಗ್. ಏಂತಕ್ಕೆ ಮಾರ್ನಿಂಗೇ ಸ್ಟಡಿ ಓದಬೇಕು ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ, ಮಾರ್ನಿಂಗು ಫ್ರೆಶ್ ಮೈಂಡ್ ಇರ್ತದೆ, ಕಾಮ್ ಆಗಿರುತ್ತೆ ಮೈಂಡು. ಅವಾಗ ನೀವು ಯಾವ ಕಠಿಣವಾಗಿರುವ ಸಬ್ಜೆಕ್ಟ್ ಓದಿದ್ದೇ ಆಯಿತು ಅಂತ ಹೇಳಿದ್ರೆ ಬೇಗ ಗ್ರ್ಯಾಪ್ ಮಾಡ್ಬೋದು. ನೀವು ಬೇಗ ನಮ್ಮ ಮನಸ್ಸಿಗೆ, ನಮ್ಮ ಮೆದುಳಿಗೆ ಆ ಕ್ವಶನ್ ಆ್ಯಂಡ್ ಆನ್ಸರ್ಸು ಟಚ್ ಆಗುತ್ತೆ. ಆವಾಗ ನೀವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಓಕೆನಾ? ದಯವಿಟ್ಟು ಮಾರ್ನಿಂಗ್ 4 o'clock ಗೆದ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ಹಾಗೆ ಕಷ್ಟ ಇರುವಂತಹ ಸಬ್ಜೆಕ್ಟ್ನ ಓದಿ. ಯಾವುದೇ ಕಾರಣಕ್ಕೂ ಮರೆಯಲ್ಲ. ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಇದೇ ಮಾರ್ನಿಂಗ್ ಓದುವಂತಹ ಸಬ್ಜೆಕ್ಟ್. ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಲ್ಲ, ಅದನ್ನೇ ಫಸ್ಟ್ ರೆಫರ್ ಮಾಡಿ, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತಗೊಳ್ಳಿ, ಆಮೇಲೆ ಮಾಡೆಲ್ ಕ್ವಶನ್ ಪೇಪರ್ ತಗೊಳ್ಳಿ, ಹಾಗೆ ರೀಸೆಂಟಾಗಿ ನಿಮ್ಮ ಪ್ರಿಪೇರ್ಟ್ರಿ ಪೇಪರ್ಸ್ 3 ಪೇಪರ್ಸ್ನ ಸಾಲ್ವ್ ಮಾಡಿ. ಓಕೆನಾ? ಬನ್ನಿ ನೆಕ್ಸ್ಟ್ ನೋಡೋಣ. ಬನ್ನಿ, ರಿವೈಸ್ ಎವ್ರಿ ನೈಟ್. ನೀವು ಮಲ್ಕೊಳ್ಳೋ ಮುಂಚೆ ಬೆಳಿಗ್ಗೆಯಿಂದ ಸಂಜೆ ಗಂಟೆ ಏನೇನು ಓದಿದ್ದೀರಾ ಅದನ್ನೆಲ್ಲ ರಿವೈಸ್ ಮಾಡ್ಕೊಳ್ಳಿ. ಅದು ಸಬ್ಕಾನ್ಷಿಯಸ್ ಮೆಮೊರಿಲಿ ಇದ್ದೇ ಇರುತ್ತೆ, ನೀವು ಮರೆಯಲ್ಲ. ಓಕೆನಾ? ನೆಕ್ಸ್ಟ್ ನೋಡಿ, ಯೂಸ್ ಡಯಾಗ್ರಾಮ್ಸ್ ಆ್ಯಂಡ್ ಚಾರ್ಟ್ಸ್. ನೀವು ಯಾವುದೇ ಬಯಾಲಜಿಲಾಗಿರ್ಬೋದು, ಫಿಸಿಕ್ಸಲ್ಲಾಗಿರ್ಬೋದು, ಕೆಮಿಸ್ಟ್ರಿಯಲ್ಲಿ ಆಗಿರ್ಬೋದು, ಎಕ್ಸ್ಪೆಷಲಿ ಸೈನ್ಸ್, ನೀವು ಸೈನ್ಸ್ ಆಗಿರ್ಬೋದು, ಒಂಚೂರು ಮ್ಯಾಥ್ಸ್ ಆಗಿರ್ಬೋದು, ಫ್ಲೋ ಚಾರ್ಟ್ ಹಾಕೋದಾಗಿರ್ಬೋದು. ಸೈನ್ಸಲ್ಲಿ ನೋಡಿ, ಪ್ರತಿ ಒಂದು ಕ್ವಶನ್ಗೂ ಒಂದು ಡಯಾಗ್ರಾಮ್ ಹಾಕಿ ಸೈಡಲ್ಲಿ. ಅವ್ರಿಗೆ ಇನ್ಸ್ಪೈರ್ ಆಗಬೇಕು ನಿಮ್ಮ ಪೇಪರ್ ನೋಡಿ. ಓಕೆನಾ? ಓ, ಈ ಹುಡುಗ ಎಲ್ಲ ಓದಿದ್ದಾನೆ ಅಂತ ಅವ್ರು ತಿಳ್ಕೊತಾರೆ. ಅದಕ್ಕಾಗಿ ನೀವು ಡಯಾಗ್ರಾಮ್ಸ್ನ ಹಾಕಬೇಕು. ಎಕ್ಸಾಂಪಲ್ ಫೋಟೋಸಿಂಥಸಿಸ್ ಕ್ವಶನ್ಸ್ ಬಂದಿದೆ ಅನ್ಕೊಳ್ಳಿ, ಆ ಫೋಟೋಸಿಂಥಸಿಸ್ ಸಂಬಂಧಪಟ್ಟಿರೋ ಸ್ಮಾಲ್ ಡಯಾಗ್ರಾಮ್ ಹಾಕಿ ಸೈಡಲ್ಲಿ. ಅವಾಗ ಅವರು ಪೇಪರ್ ಇನ್ಸ್ಪೈರ್ ಆಗುತ್ತೆ. ಇದೆಲ್ಲ ಗೆಟಿಂಗ್ ದ ಮಾರ್ಕ್ಸ್. ಓಕೆನಾ? ನೆಕ್ಸ್ಟ್ ನೋಡಿ, ಅವಾಯ್ಡ್ ಡಿಸ್ಟ್ರಾಕ್ಷನ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈ ಸ್ಟ್ರಾಟರ್ಜಿಲಿ ಅವಾಯ್ಡ್ ಡಿಸ್ಟ್ರಾಕ್ಷನ್. ದಯವಿಟ್ಟು ಡಿಸ್ಟ್ರಾಕ್ಷನ್ ಆಗಬೇಡಿ. 7 ಇಂದ 8 ದಿವಸ ಬಾಕಿ ಇದೆ. ದಯವಿಟ್ಟು ನೀವು ಎಲ್ಲ ನಿಮ್ಮ ಹಾಬೀಸ್ನ ಬಿಟ್ಟು ಎಕ್ಸಾಮ್ ಕಡೆ ಕಾನ್ಸಂಟ್ರೇಷನ್ ಮಾಡಿ. ದಯವಿಟ್ಟು ಫೋನ್ ನೋಡಬೇಡಿ. ಓಕೆನಾ? ಯಾಕೆ ಈ ಟೈಮಲ್ಲಿ ನಾನು ಫೋನ್ ನೋಡಬೇಡಿ ಅಂತ ಹೇಳ್ತೀನಿ ಅಂತ ಹೇಳೋದಾದರೆ, ನೀವು ಒಂದು 5-6 ಅವರ್ ಓದಿರ್ತೀರ, ನಿಮಗೂ ಬೇಜಾರಾಗ್ತಾ ಇರುತ್ತೆ. ಎಲ್ಲಾರ ಒಂದು ವಾಕಿಂಗ್ ಮಾಡಿ, ಆಯಿತಾ? ದಯವಿಟ್ಟು ಫೋನ್ ನೋಡಬೇಡಿ. ಫೋನ್ ನೋಡಿ ಡಿಸ್ಟ್ರಾಕ್ಷನ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀರಾ, ರೀಲ್ಸ್ಗಳು ನೋಡ್ಕೊಂಡು ಕೂತ್ಕೋತೀರಾ. ಅದ್ರ ಬದಲು ChatGPT ಹೋಗಿ, ChatGPT ಹೋಗ್ಬಿಟ್ಟು ಸೋಷಲಲ್ಲಿ ಪಾಯಿಂಟ್ಸ್ಗಳು ಹುಡುಕಿ, ಸೈನ್ಸಲ್ಲಿ ಯಾವ್ಯಾವ ಥರ ಆನ್ಸರ್ಗಳು ಬರೆಯೋದು ನೋಡಿ. ಈ ಥರನ ನೀವು ಸ್ಟ್ರಾಟರ್ಜಿನ ಯೂಸ್ ಮಾಡಿ. ದಯವಿಟ್ಟು ಈ ಟೈಮಲ್ಲಿ ಫೋನ್ನ ಯೂಸ್ ಮಾಡಬೇಡಿ. ಯಾವುದೇ ದುಶ್ಚಟಕ್ಕೆ ಬಲಿ ಆಗಬೇಡ್ರಿ ಈ ಟೈಮಲ್ಲಿ. ಎಲ್ಲ ನನ್ನ ವಿದ್ಯಾರ್ಥಿಗಳಿಗೂ ನಾನು ಹೇಳೋದೊಂದೇ, ಎಲ್ಲರಿಗೂ ಆಲ್ ದಿ ಬೆಸ್ಟ್. ಈ ಸ್ಟ್ರಾಟರ್ಜಿನ ನೀವು ಯೂಸ್ ಮಾಡಿ, ಡೆಫಿನೆಟ್ಲಿ ಒಳ್ಳೆ ಮಾರ್ಕ್ಸ್ ತೆಗಿತೀರಾ. ಇಂಪಾರ್ಟೆಂಟ್ ಕ್ವಶನ್ಸ್ನ ಸಾಲ್ವ್ ಮಾಡಿ, ಇಂಪಾರ್ಟೆಂಟ್ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ. ಕೊಟ್ಟಿರುವಂತಹ ನಾನು ಯಾವ್ಯಾವ್ದು ಕ್ವಶನ್ಸ್ ಕೊಟ್ಟಿದ್ದೀನೋ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಹಾಗೆ ಮಾಡೆಲ್ ಪೇಪರು, ಪ್ರೀವಿಯಸ್ ಇಯರ್ ಪೇಪರ್ಸ್ನ ದಯವಿಟ್ಟು ತಪ್ಪದೇನೆ ಈ ಟೈಮಲ್ಲಾರು ನೀವು ಈ ಗೋಲ್ಡನ್ ಮಿನಿಟಲ್ಲಾರು ಅದನ್ನು ಉಪಯೋಗ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಫೈನಲ್ ಆಗಿ ನಾನು ಹೇಳೋದಿಷ್ಟೇ, ಪ್ರತಿಯೊಬ್ಬರಿಗೂ ಚೆನ್ನಾಗಿ ಎಕ್ಸಾಮನ್ನು ಮಾಡಿ, ಚೆನ್ನಾಗಿ ಎಕ್ಸಾಮ್ನ ಬರೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.